ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಡಿದ್ದೇ ಆಟ ಆರೋಪ ವ್ಯಕ್ತವಾಗಿದೆ. ಅಳಗವಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ವಿರುದ್ಧ ಆರೋಪವೂ ಕೂಡ ಈಗ ಕೇಳಿ ಬಂದಿರುವಂತಹದ್ದು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಡಿದ್ದೇ ಆಟ ಆರೋಪ. ಅಳಗವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ವಿರುದ್ಧ ಆರೋಪಗಳ ಸುರಿಮಳೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಅಳಗವಾಡಿ ಎರಡು ಗುಂಟೆಗೂ ಅಧಿಕ ಜಾಗ ಕಬಳಿಕೆ ಮಾಡಿರುವ ಆರೋಪ. ಸರ್ಕಾರಿ ಜಮೀನು ತಮ್ಮ ಸಂಬಂಧಿ ಹೆಸರಿಗೆ ಮಾಡಿಕೊಂಡಿದ್ದಾರೆ. ನಕಲಿ ಬಿಲ್ ಮೂಲಕ ಅಧ್ಯಕ್ಷ ಮತ್ತು ಪಿಡಿಒ ಲೂಟಿ ಆರೋಪ. ಅಕ್ರಮದ ಬಗ್ಗೆ ಬೇಸತ್ತ ಗ್ರಾಮಸ್ಥರು ಬೀದಿಗಿಳಿದು ಜನಾಕ್ರೋಶ ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಡಿದ್ದೇ ಆಟ, ಆತನನ್ನ ಹೇಳೋದಕ್ಕೂ ಕೇಳೋದಕ್ಕೂ ಯಾರೂ ಇಲ್ಲ. ಅಳಗವಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷನ ವಿರುದ್ಧ ಆರೋಪಗಳ ಸುರಿಮಳೆ ವ್ಯಕ್ತವಾಗಿದೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಅಳಗವಾಡಿಯದು 2 ಗುಂಟೆಗೂ ಅಧಿಕ ಜಾಗ ಕಬಳಿಕೆ ಮಾಡಿರತಕ್ಕಂಥ ಆರೋಪ ಆತನ ವಿರುದ್ಧ ಇದೆ. ಸರ್ಕಾರಿ ಜಮೀನು ತಮ್ಮ ಸಂಬಂಧಿಯ ಹೆಸರಿಗೆ ಮಾಡಿಕೊಂಡಿದ್ದಾರೆ. ನೋಡ್ರಿ, ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ನಕಲಿ ಬಿಲ್ ಮೂಲಕ ಅಧ್ಯಕ್ಷ ಮತ್ತು ಪಿಡಿಒ ಲೂಟಿ ಮಾಡ್ತಾ ಇರುವಂಥ ಆರೋಪವನ್ನು ಎದುರಿಸ್ತಾರೆ ಅನ್ನೋದಾದರೆ ಇದನ್ನು ಕೇಳೋದಕ್ಕೆ ಯಾರೂ ಇಲ್ವಾ? ತಮ್ಮ ಜವಾಬ್ದಾರಿಗಳನ್ನು ಮರೆತು, ತಮ್ಮ ಸ್ಥಾನಮಾನಗಳನ್ನು ಮರೆತು, ಜನಸಾಮಾನ್ಯರ ಆಸ್ತಿ ಮತ್ತು ಜನರ ತೆರಿಗೆ ಹಣದಿಂದ ಸಂಬಳ ಪಡೆಯುತ್ತಿರ್ತಕ್ಕಂಥ ಅಧಿಕಾರಿಗಳು ಯಾಕೆ ಈ ತರಹದ್ದೊಂದು ಕೃತ್ಯದಲ್ಲಿ ಭಾಗಿಯಾಗ್ತಾರೆ? ನಿಜಕ್ಕೂ ಕೂಡ ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಅಳಗವಾಡಿಯಲ್ಲಿ ಘಟನೆ ನಡೆದಿದ್ದು 2 ಗುಂಟೆಗೂ ಅಧಿಕ ಜಾಗ ಕಬಳಿಕೆ ಮಾಡಿರುವಂಥ ಆರೋಪ ಈತನ ವಿರುದ್ಧ ಇದೆ. ಸರ್ಕಾರಿ ಜಮೀನು ತಮ್ಮ ಸಂಬಂಧಿಯ ಹೆಸರಿಗೆ ಮಾಡಿಕೊಂಡಿದ್ದಾರೆ ಎನ್ನುವಂಥ ಆರೋಪ. ನಕಲಿ ಬಿಲ್ ಮೂಲಕ ಅಧ್ಯಕ್ಷ ಮತ್ತು ಪಿಡಿಒ ಲೂಟಿ ಆರೋಪ. ಅಕ್ರಮದ ಬಗ್ಗೆ ಬೇಸತ್ತ ಗ್ರಾಮಸ್ಥರು ಬೀದಿಗಿಳಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.